ಏನು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಏನು ನಡೀತಾ ಇದೆನೋ, ಇವತ್ತು ಬಾಗಲಕೋಟೆಯ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಸನ್ಮಾನ್ಯ ಚರಂತಿ ಮಟ್ಟವರು ಇವತ್ತು ನಾಮಪತ್ರವನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತ ಚರಂತಿ ಮಟ್ಟವರು ಅನೇಕ ಈ ಭಾಗದಲ್ಲಿ ಜನಪರವಾದಂತಹ ಕೆಲಸಗಳು ಮಾಡ್ಕೊಂತ ಬಂದಿದ್ದಾರೆ. ಅವರು ಯಾವತ್ತಾವತ್ತು ಶಾಸಕರಾಗಿದ್ದರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಂತ ಟೈಮಲ್ಲಿ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಜೊತೆಲಿ ಎಲ್ಲವನ್ನು ಕೂಡ ಸ್ಪಂದಿಸುವಂತ ಕೆಲಸ ಮಾಡಿದಾರ. ಈ ಪಟ್ಟಣಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದು ಅಭಿವೃದ್ಧಿಯಾದಂತ ಪಟ್ಟಣವನ್ನು ಮಾಡುವಂತ ಕೆಲಸ ಮಾಡಿದಾನ. ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂತ ಕೆಲಸ ಮಾಡಿದಾನ. ಮೂಲಭೂತ ಸೌಕರ್ಯಗಳಿಗೆ, ಆರೋಗ್ಯಕ್ಕೆ ಕೂಡ ಒತ್ತನ್ನು ಕೊಡುವಂತ ಕೆಲಸ ಮಾಡಿರೋ ಕಾರಣ ಈ ಬೈ ಎಲೆಕ್ಷನ್ದಲ್ಲಿ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂತ ಚರಂತಿ ಮಟ್ಟವರು ಗೆಲ್ಲುವುದು ನಿಶ್ಚಿತ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ನಾನು ಈ ಸರ್ಕಾರವನ್ನು 2.5 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ನೋಡ್ಕೊಂತ ಬಂದೀವಿ. ಈ 2.5 ವರ್ಷಗಳಲ್ಲಿ ಇವತ್ತು ಇವರು ಮಾಡಿದಂತ ಸಾಧನೆ ಏನು? ಇವತ್ತು 2.5 ವರ್ಷಗಳಲ್ಲಿ ಬಹುಶಃ ನಮ್ಮೆಲ್ಲರೂ ಕೂಡ ಬಡವರಿಗೆ ಗೊತ್ತಿದೆ, ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಯಾರು ಕೂಡ ಬಡವರು ಬದುಕಲಾರದಂತ ಪರಿಸ್ಥಿತಿಗೆ ಎಲ್ಲವನ್ನು ಕೂಡ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ. ಜೊತೆಲಿ ಇವತ್ತು ಬೆಲೆ ಏರಿಕೆ ಜೊತೆಲಿ ಇವತ್ತು ದಿನನಿತ್ಯ ಬಳಸುವಂತ ಯಾವುದೇ ಪದಾರ್ಥಗಳನ್ನು ತಗೊಳ್ರಿ ಎಲ್ಲವನ್ನು ಕೂಡ ಜಾಸ್ತಿ ಮಾಡಂತ ಕೆಲಸ ಮಾಡಿದಾರ. ಬಹುಶಃ ದಿನವಸ್ತುಗಳು, ದಿನಸಿಗಳು ಅವೆಲ್ಲ ಕೂಡ ಜಾಸ್ತಿ ಮಾಡೋದ್ರ ಜೊತೆಲಿ ಇವತ್ತು ಬಡವರು ಯಾರನ್ನ ಹೋಗಿ ಸತ್ತಂತ ಟೈಮಲ್ಲಿ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಕೂಡ ಆ ಡೆತ್ ಸರ್ಟಿಫಿಕೇಟ್ ಕೂಡ ಜಾಸ್ತಿ ಮಾಡಂತ ಕೆಲಸ ಈ ಸರ್ಕಾರ ಜಾಸ್ತಿ ಮಾಡಂತ ಕೆಲಸ ಮಾಡಿದೆ. ಇವರು ಸರ್ಕಾರದ ಸಾಧನೆ ಏನಪ್ಪ ಅಂದ್ರಿಗಿನ ಇವೆಲ್ಲವನ್ನು ಕೂಡ ಜಾಸ್ತಿ ಮಾಡಿಕೊಂಡು ಬಡವರ ಮೇಲೆ ಹೊರೆ ಮಾಡಿ ಇವತ್ತು ಈ 2.5 ವರ್ಷದಲ್ಲಿ ಮಾಡಿದಂತ ಸಾಧನೆ ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಇದು ಇವತ್ತು ನಾನು ಈ ಸರ್ಕಾರ ಇವತ್ತು ನಾವೆಲ್ಲರೂ ಕೂಡ ಕಳೆದ 2.5 ವರ್ಷಗಳಲ್ಲಿ ನಾವೇನ್ ನೋಡ್ಕೊಂತ ಬರ್ತಿದ್ದೋ ಇದು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವತ್ತಿದ್ರು ಕೂಡ ಸರ್ಕಾರ ಬಂದಂತ ಟೈಮಲ್ಲಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ಬರ್ತಿರ್ತೀವಿ. ಆದ್ರೆ ಈ ಸರ್ಕಾರದ ಡಬಲ್ ಇಂಜನ್ ಸರ್ಕಾರ ಅಲ್ಲ ಇದು. ಇವತ್ತು ಈ ಸರ್ಕಾರ ಏನಂತದ್ದು ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿದೆ. ಈ ಡಬಲ್ ಸ್ಟೇರಿಂಗ್ ಸರ್ಕಾರದಲ್ಲಿ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯ ಕೈಯಲ್ಲಿದೆ, ಒಂದು ಸ್ಟೇರಿಂಗ್ ಇವತ್ತು DK ಶಿವಕುಮಾರ್ ಕೈಯಲ್ಲಿದೆ. ಈ ಡಬಲ್ ಏನು ಇದು ಸ್ಟೇರಿಂಗ್ ಸರ್ಕಾರ ಏನಿದೆನೋ ಈ ಸರ್ಕಾರದಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಏನಿಲ್ಲ. ಈ ಹಾವಿಗೆ ಹಲ್ಲು ತೆಗೆದ್ರೆ ಯಾವ ರೀತಿಯಲ್ಲಿ ಏನು ಕಿತ್ತಿದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಹಾವಿಗೆ, ಆ ರೀತಿಯಲ್ಲಿ ಇವತ್ತು ಹೈಕಮಾಂಡ್ ಅನ್ನಂಥದ್ದು ಹಾವಿಗೆ ಹಲ್ಲು ಕಿತ್ತದಂತ ಪರಿಸ್ಥಿತಿ ಇವತ್ತು ಹೈಕಮಾಂಡ್ ತಲುಪಿದೆ. ಇವತ್ತು ಬಹುಶಃ ನಾನು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ACC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಸಾರಿ ಹೇಳಿಕೆಗಳನ್ನು ನೋಡ್ತಿರ್ತೀವಿ. ಬಹುಶಃ ACC ಅಧ್ಯಕ್ಷರಾದ ನಂತರ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿದ್ದಂತ ದಲಿತರನ್ನಂತ ಮರ್ತಿದ್ದಾರೆ. ಆದ್ರೆ ಕೂಡ ಪರವಾಗಿಲ್ಲ, ಯಾವತ್ತನಾಗ್ಲಿ ಆ ಉದ್ಯೋಗನಾಗ್ಲಿ ಗೌರವ ಇರಬೇಕಾಗಿತ್ತಲ್ಲ. ಯಾವತ್ತನ ಮಾತಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ ಒಂದು ಏನಂದ್ರಿಗಿನ ಯಾವುದೇ ತೀರ್ಮಾನವನ್ನು ತಗೊಳ್ಳಿ ಅದು ಹೈಕಮಾಂಡ್ ತೀರ್ಮಾನವನ್ನು ತಗೊಂತಿದ್ದಾನಂತ ಮಾತು ಒಬ್ಬ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅನ್ನೋಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಸಾಬೀತಾಗುವಂತ ಕೆಲಸ ಕೂಡ ಆಗಿದೆ. ಬಹುಶಃ ಇವತ್ತು ACC ಅಧ್ಯಕ್ಷರು ಏನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಅವರು ಅಧ್ಯಕ್ಷರಾಗಿ ಪಟ್ಟವನ್ನು ಕಟ್ಟಿದಾರಾಗ್ಲಿ ಕೇವಲ ಉತ್ಸವ ಮುಹೂರ್ತ ಇದ್ದಂತೆ, ಏನು ಮಾಡ್ಲಿಕ್ಕೆ ಕೈಲಾಗಲ್ಲ. ಜೊತೆಲಿ ಯಾವುದನ್ನು ಕೂಡ ಏನು ಇವತ್ತು ಗಟ್ಟಿಯಾಗಿ ಮಾತಾಡಕ್ಕಾಗಲ್ಲ, ಕೇವಲ ಉತ್ಸವ ಮೂರ್ತಿ ತರ ಬಳಕೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಇವತ್ತು ಅಧಿಕಾರ ಸಲುವಾಗಿ, ಮುಖ್ಯಮಂತ್ರಿ ಸಲುವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬೇಕು ಬೇಕು ಅಂತೇಳಿ ಅಂಬಲಾಯಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದಾರ. ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂತ ಬೊಕ್ಕಸಕ್ಕಂದ್ರಿಗಿನ ಖಜಾನೆ ಅಂತ ಕಾಲು ಮಾಡಿಕೊಂಡು ಕುಂತಾರ. ಇವ್ರು ಎಲ್ಲಾ ಖಜಾನೆ ಏನ್ ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗ್ಬೇಕು, ಇವನು ಮುಖ್ಯಮಂತ್ರಿಯಿಂದ ಇಳಿಬೇಕು, ಮುಖ್ಯಮಂತ್ರಿ ಆಗ್ಬೇಕನ್ನಂತ ಕಾರಣದಿಂದ ಸರ್ಕಾರದ ಖಜಾನೆಯನ್ನು ಲೂಟಿ ಖಜಾನೆ ಖಾಲಿ ಮಾಡ್ತಾರಾಗ್ಲಿ ಅವ್ರು ಹೈಕಮಾಂಡಿನ ಕಾಂಗ್ರೆಸ್ನ ಖಜಾನೆ ಅಂತ ಭರ್ತಿ ಮಾಡಂತ ಫುಲ್ ಮಾಡಂತ ಕೆಲಸ ಮಾಡ್ತಾರೆ. ಅಲ್ಲಿ ತುಂಬಾ ತೂಕದಿಂದ ಎಲ್ಲ ಹಣವನ್ನು ATM ತರ ಬಳಕೆ ಮಾಡಿಕೊಂಡು ಎಲ್ಲವನ್ನು ಸರ್ಕಾರದ ಹಣವನ್ನು ಏನೇನ್ ಪೋಲ್ ಮಾಡಬೇಕಾಗುತ್ತೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಎಲ್ಲವನ್ನು ಮಾಡಿಕೊಂಡು
ಇವತ್ತು ಸರ್ಕಾರದ ಖಜಾನೆ ಖಾಲಿ ಮಾಡ್ತಾರೆ, ರಾಜ್ಯ ಸರ್ಕಾರದ್ದು. ಆ ಖಜಾನೆ ಎಲ್ಲಿ ತುಂಬುತ್ತಾರೆ ಅಂದ್ರೆ ಹೈಕಮಾಂಡ್ ಇದ್ದಂತ ಕಾಂಗ್ರೆಸ್ನ ಖಜಾನೆಯನ್ನು ತುಂಬುವಂತ ಕೆಲಸ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಮಾಡ್ಕೊಂತ ಬಂದಿದಾರ. ಇವತ್ತು ನಮ್ಮ ಬೈ ಎಲೆಕ್ಷನ್ ಕರ್ನಾಟಕ ರಾಜ್ಯದಲ್ಲಿ 2 ಬೈ ಎಲೆಕ್ಷನ್ ನಡೀತಾ ಇದಾವ. ಆ 2 ಬೈ ಎಲೆಕ್ಷನ್ ದಲ್ಲಿ ಬಹುಶಃ 2 ಬೈ ಎಲೆಕ್ಷನ್ ದಾವಣಗೆರೆ ಮತ್ತು ನಮ್ಮ ಬಾಗಲಕೋಟೆದಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳು, ಇಬ್ಬರು ಅಭ್ಯರ್ಥಿಗಳು ಗೆಲ್ಲುವುದು ನಿಶ್ಚಿತ ಅನ್ನಂತ ಮಾತನ್ನು ಹೇಳೋದ್ರ ಜೊತೆಲಿ ಇವತ್ತು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಾನು ಕಳೆದ 2023 ಚುನಾವಣೆಯಲ್ಲಿ ಕೂಡ ನಾವು ನೋಡಿದ್ವಿ, ಚರಂತಿ ಮಟ್ಟವರು ಅವತ್ತು ನಿಂತ ಟೈಮಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವರು ಸೋತೋಗಿದ್ರು. ಆದ್ರೆ ಇವತ್ತು 2023ರಲ್ಲಿ ನಡೆದಂತ ತಪ್ಪನ್ನು ಬಾಗಲಕೋಟೆ ಜನರು ಮಾಡಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇವತ್ತು ಎಲ್ಲಾ ವಿಚಾರಗಳನ್ನು ಕೂಡ ಗೊತ್ತಿರೋ ಕಾರಣ ಇವತ್ತು ಪುನಃ ಯಾವ ರೀತಿಯಲ್ಲಿ ಅಂದ್ರೆ 2028ರಲ್ಲಿ ನಡೆಯುವಂತ ಚುನಾವಣೆಗೆ ಇವತ್ತು ಬಾಗಲಕೋಟೆ ಚುನಾವಣೆ ಉಪಚುನಾವಣೆ ನಡೀತಾ ದಿಕ್ಸೂಚಿ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಆ ರೀತಿಯಲ್ಲಿ ನಾನು ಮೊನ್ನೆ ಕೂಡ ಬಂದಂತ ಟೈಮಲ್ಲಿ ಬಹಳಷ್ಟು ಸರಿ ಹೇಳಿದೀನಿ. ಇವತ್ತು ಬಾಗಲಕೋಟೆ ಜಿಲ್ಲೆ ಅಂದ ತಕ್ಷಣ ಇವತ್ತು ಕರಾವಳಿ ಪ್ರದೇಶದಲ್ಲಿ ಹಿಂದುತ್ವಕ್ಕೆ ಯಾವ ರೀತಿಯಲ್ಲಿ ಗೌರವ ಇದೆನೋ, ಯಾವ ರೀತಿಯಲ್ಲಿ ಹಿಂದುತ್ವದಂತ ಕಾರ್ಯಕರ್ತರು ಇದರೋ, ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಇವತ್ತು ಎಲ್ಲಾ ಪರವಾದಂತ ಹಿಂದುತ್ವ ಪರವಾದಂತ ಎಲ್ಲಾ ಕಾರ್ಯಕರ್ತರು ಇರೋ ಕಾರಣ ಇವತ್ತು ಈ ಬಾರಿ ಬಾಗಲಕೋಟೆದಲ್ಲಿ ಭಗವಧ್ವಜ ಇವತ್ತು ಬಾಗಲಕೋಟೆಯಲ್ಲಿ ಹಾರುತ್ತೆ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಇದು ಬಾಗಲಕೋಟೆ ಅನ್ನಂಥದ್ದು ಅದು ನಮ್ಮ ಕೋಟೆ, ಭಾರತೀಯ ಜನತಾ ಪಾರ್ಟಿ ಕೋಟೆ, ಹಿಂದೂಗಳ ಕೋಟೆ. ಈ ಹಿಂದೂಗಳ ಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೋಟೆಯಲ್ಲಿ ಅದು ನಮ್ಮ ಕೋಟೆ ಆಗಿರೋ ಕಾರಣ ಈ ಬಾರಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ನಾನು ಜಯಂತ್ಯೋತ್ಸವ, ಶಿವಾಜಿ ಮಹಾರಾಜ್ ಅವರ ಜಯಂತ್ಯೋತ್ಸವದಲ್ಲಿ ಇಲ್ಲಿ ಬಂದಂತ ಟೈಮಲ್ಲಿ ಸಾಕಷ್ಟು ಹಿಂದೂಗಳ ಮೇಲೆ, ಶಿವಾಜಿ ಮಹಾರಾಜರ ಎಲ್ಲ ಅನ್ವಯಗಳ ಮೇಲೆ, ಅವರು ಶಿಷ್ಯಂತರ ಮೇಲೆ ಎಲ್ಲ ಕೂಡ ಕಲ್ಲು ತೂರಾಟವನ್ನು ಮಾಡಂತ ಕೆಲಸ ಮಾಡಿದ್ರು. ಇವತ್ತು ಬಹಳಷ್ಟು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಸುಳ್ಳು ಪ್ರಕರಣಗಳು ಹಾಕಿ ಅವರು ಜೈಲಿಗೆ ಹಾಕುವಂತ ಕೆಲಸ ಮಾಡಿದ್ರು. ಅವ್ರ ಮಧ್ಯೆ ಯಾರು ಶಿವಾಜಿ ಮಹಾರಾಜರ ಪ್ರಶ್ನೆ ನಡೆಯುವಂತ ಟೈಮ್ ಕಲ್ಲು ತೂರಾಟ ಮಾಡಿದ್ರು, ಅವ್ರ ಮಧ್ಯದಲ್ಲಿ ಚುನಾವಣೆಯನ್ನು ಮಾಡ್ತಾರೆ. ಅವ್ರ ಮಧ್ಯದಲ್ಲಿ ಇವತ್ತು ಚುನಾವಣೆಯನ್ನು ಕೂಡ ನಡೀತಾ ಇದೆ ಈ ಬೈ ಎಲೆಕ್ಷನ್ ದಲ್ಲಿ. ಹಂಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇವತ್ತು ತಕ್ಕ ಪಾಠವನ್ನು ಕೂಡ ಕಲಿಸಂತ ಕೆಲಸ ಮಾಡ್ತಾರ. ಸರ್, ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ, ಉಪಚುನಾವಣೆಗಳು ನಾನು ಕೂಡ ಸಾಕಷ್ಟು 30 ವರ್ಷ ರಾಜಕಾರಣ ಜೀವನದಲ್ಲಿ ಸಾಕಷ್ಟು ಉಪಚುನಾವಣೆಗಳು ನಾನು ಮಾಡಿದ್ದೇನೆ. ಉಪಚುನಾವಣೆಗಳು ಹೆಂಗಾಗ್ತಾವ ಅನ್ನೋಂತ ವಿಚಾರ ನೋಡಿದಂತ ಟೈಮಲ್ಲಿ ಇವತ್ತು ನಾನು ಕೆಲವೊಂದು ಸಾರಿ 9-10 ಉಪಚುನಾವಣೆಗಳಾದಂತ ಟೈಮಲ್ಲಿ ಕೂಡ 2018ರಲ್ಲಿ 10-11 ಉಪಚುನಾವಣೆಗಳು ಆದಂತ ಟೈಮಲ್ಲಿ ಕೂಡ 10ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ. ಇವತ್ತು ಸರ್ಕಾರ ಇರುವಂತ ಟೈಮಲ್ಲಿ ಎಲ್ಲವನ್ನು ಕೂಡ ಎಲ್ಲ ಅಸ್ತ್ರಗಳು ಅಂದ್ರೆ ಒಂದು ಅವರು ಸರ್ಕಾರದಲ್ಲಿ ಇದ್ದಂತ ಟೈಮಲ್ಲಿ ಹಣ ಬಲ, ತೋಳು ಬಲ, ಅಧಿಕಾರ ಬಲ ಇದ್ದಂತ ಟೈಮಲ್ಲಿ ಈ ಬಾರಿ ನಮ್ಮ ಬಾಗಲಕೋಟೆ, ದಾವಣಗೆರೆಯಲ್ಲಿ ಇದ್ದಂತ ಜನರು ಇವತ್ತು ಈ ಬಾರಿ ಜನರ ಬಲ ಭಾರತೀಯ ಜನತಾ ಪಾರ್ಟಿ ಇರೋ ಕಾರಣ ಚರಂತಿ ಮಟ್ಟವರು ಗೆಲ್ಲಿತಾರ, ಶ್ರೀನಿವಾಸ್ ನಮ್ಮ ದಾಸ್ಕೇರಪ್ಪರು ಕೂಡ ಗೆಲ್ಲಿತಾರ. ಈ ಬಾರಿಯೂ ಕೂಡ ಅವರು ಸರ್ಕಾರವನ್ನು ಬಳಸ್ಕೊಂಡು ಚುನಾವಣೆ ಮಾಡಿದ್ದಾರೆ. ಮತ್ತೆ ಬಹುಶಃ ನನಗೆ ಈ ಬಾರಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು ಹತ್ತತ್ರ ಇಷ್ಟು ಸರ್ಕಾರ ಬಂದ ನಂತರ ಇವತ್ತು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಹುಶಃ ಈ ಸರ್ಕಾರ ಬಂದ ನಂತರ ಏನಾಗ್ತಾ ಇದೆ, ಇವತ್ತು ಈ ಸರ್ಕಾರ ಬಂದ ನಂತರ ಸಮುದಾಯವಾರು, ಜಾತಿವಾರು, ಇವತ್ತು ಸಮುದಾಯವಾರು, ಜಾತಿವಾರು ವಿಭಜನೆ ಮಾಡಂತ ಕೆಲಸ ಸರ್ಕಾರ ಮಾಡಿದೆ. ಇವತ್ತು ವಿಭಜನೆ ಜಾತಿವಾರು, ಸಮುದಾಯವಾರು ವಿಭಜನೆ ಮಾಡಿದಂತ ಸಂದರ್ಭದಲ್ಲಿ ಕೇವಲ ಇವತ್ತು ಬಾಗಲಕೋಟೆದಲ್ಲಿ ಒಂದೇ ಅಲ್ಲ, ಇವತ್ತು ಬಾಗಲಕೋಟೆದಲ್ಲಿ ಮೊನ್ನೆ ನಡೆದಂತ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಂತ ಕೆಲಸ ಮಾಡಿದ್ರು. ಇವತ್ತು ಮದ್ದೂರದಲ್ಲಿ ನಾವು ನೋಡಿದಂತ ಟೈಮಲ್ಲಿ, ಮದ್ದೂರದಲ್ಲಿ ಕೂಡ ಇವತ್ತು ಅಲ್ಲಿ ಜಯಂತ್ಯೋತ್ಸವ ನಡೆಯುವಂತ ಟೈಮಲ್ಲಿ ಕೂಡ, ಗಣೇಶೋತ್ಸವ ನಡೆಯುವಂತ ಟೈಮಲ್ಲಿ ಕೂಡ ಅಲ್ಲಿ ಕೂಡ ಕಲ್ಲು ತೂರಾಟ ಮಾಡಂತ ಕೆಲಸ ಮಾಡಿದ್ರು. ಬೆಂಗಳೂರಲ್ಲಿ, ಚಾಮರಾಜನಗರಪೇಟೆಯಲ್ಲಿ ಅಣ್ಣಮ್ಮ ಸಾಕಷ್ಟು ಗುಂಡಾಗಳು ದೊಂದನೆ ರೀತಿಯಲ್ಲಿ ಕಲ್ಲು ತೂರಾಟ ಮಾಡಂತ ಕೆಲಸ ಮಾಡಿ, ಇವೆಲ್ಲ ಒಟ್ಟಾರೆಯಾಗಿ ನೋಡಿದಂತ ಟೈಮಲ್ಲಿ ಈ ಬಾರಿ ಏನಿದೆನೋ ಈ ಸಾರಿ ಕಾಂಗ್ರೆಸ್ಗೆ ಮತ ಕೊಡಲ್ಲ. ನೀವು ಮಾಡಿದಂತ ಎಲ್ಲ ಭ್ರಷ್ಟಾಚಾರಗಳು ಎಲ್ಲ ಒಂದು ಕಡೆ ಕೊನೆ ಆಗಬೇಕಲ್ಲ. 2028ರ ಚುನಾವಣೆಗೆ ಇಲ್ಲಿಂದನೇ ದಿಕ್ಸೂಚಿ ಆಗಬೇಕು, ಬಾಗಲಕೋಟೆ ದಾವಣಗೆರೆಯಿಂದ ದಿಕ್ಸೂಚಿ ಆಗಬೇಕನ್ನಂತ ಕಾರಣದಿಂದ ಇಲ್ಲಿಂದನೇ ಕಾಂಗ್ರೆಸ್ಗೆ ಕೌಂಟ್ ಡೌನ್ ಪ್ರಾರಂಭ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಸಿಎಂ ಆದಿಯಾಗಿ ಸಿಎಂ ಆಗಿರ್ಬೋದು, ಅದನ್ನ ಕ್ಯಾಬಿನೆಟ್ ನ ಇಡೀ ಪ್ರಚಾರಕ್ಕೆ ಬಂದು ಇಲ್ಲಿ ಜೆಂಡಾ ಹೊಡ್ತಾ ಇರುವಂತದ್ದು ಎಷ್ಟು ಸವಾಲಾಗಿದೆ ಸರ್. ನೋಡ್ರಿ, ಅವರು ಇವತ್ತು ಶಕ್ತಿ ಇದೆ, ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಇಲ್ಲ ಅನ್ನೋಕ್ಕಿಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಬಾರಿ ಕರ್ನಾಟಕದಲ್ಲಿ ಕೂಡ ನಾವು ಕೂಡ ಸರ್ಕಾರವನ್ನು ಮಾಡಿದ್ವಿ, ಸರ್ಕಾರದಲ್ಲಿ ಕೆಲಸ ಮಾಡಿದ್ವಿ. ಇವತ್ತು ಬೈ ಎಲೆಕ್ಷನ್ಗಳು ನಾವು ನೋಡಿದ್ವಿ. ಇವತ್ತು ಜಿದ್ದಾಜಿದ್ದವಾಗಿ ಇವತ್ತು ಪ್ರತಿಯೊಂದು ಪಂಚಾಯತಿಗೆ 4-5 ಮಂದಿ ಮಂತ್ರಿಗಳು ಹಾಕಿದ್ದಾರೆ.
ಅವರೆಲ್ಲರೂ ಕೂಡ 4-5 ಮಂತ್ರಿಗಳೇನು ಸುಮ್ಮನೆ ಬಂದಿಲ್ಲ. ಎಲ್ಲ ಚೀಲಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಗಂಟೆಗಟ್ಲೆ ರೊಕ್ಕ ತಗೊಂಡ್ಬಂದು ಇಲ್ಲಿ ಕುಂತಾರ. ಇವತ್ತು ಈ ಜನರು ಈ ಭಾಗದ ಜನರು ಯಾವತ್ತು ಕೂಡ ಹಣಕ್ಕೋಸ್ಕರವಾಗಿ ಲಾಲಸ್ಪಡೆಂತ ಜನರಲ್ಲ. ಬಾಗಲಕೋಟೆ ಜನರು, ದಾವಣಗೆರೆ ಜನರು ಈ ಬಾರಿ ಇವತ್ತು ಎಷ್ಟೇ ಮಾಡಿದ್ರು ಕೂಡ ಒಂದೊಂದು ಪಂಚಾಯತಿಗೆ 4 ಮಂದಿ ಮಂತ್ರಿಗಳು, ಎಲ್ಲ MLAಗಳು ಎಲ್ಲ ಕೂಡ ಠಿಕಾಣಿ ಉಳಿದ್ರೆ ಕೂಡ ಈ ಬಾರಿ ಗೊತ್ತಿದೆ ಅವ್ರು ಎಷ್ಟೆಷ್ಟು ಭ್ರಷ್ಟಾಚಾರ ಮಾಡಿದಾರೆ ಅಂತೇಳಿ. ಬಹುಶಃ ನಾನು ಜಾತಿ ಪರವಾಗಿ ಮಾತಾಡೋಕ್ ಹೋಗಲ್ಲ. ಇಲ್ಲಿ ಬಂದಂತ ನಾಯಕರು ಕೆಲ ಸಮುದಾಯಗಳ ಇವತ್ತು ನಿಗಮಗಳ ಹಣವನ್ನು ತಿಂದ್ರು, ಹಣವನ್ನು ಲೂಟಿ ಮಾಡಿದ್ರು. ಯಾವ ಮಕ್ಕಳು ಹಿಡ್ಕೊಂಡು ಇವತ್ತು ರಾಜಕಾರಣ ಮಾಡಕ್ಕೆ ಬಂದಾರೆ? ಇವತ್ತು ನಾನು ಕೇಳ್ತೀನಿ, ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಂತ ಕೆಲವು ಮಂದಿ ಹಿಂದುಳಿದಂತ ಜಾತಿಗಳು ನಾಯಕರೆಲ್ಲರೂ ಕೂಡ ಬಂದಿದ್ದೀರಲ್ಲ. ಇವತ್ತು ಹಿಂದುಳಿದಂತ ಜಾತಿಗಳ ನಾನು ಜಾತಿ ಆಧಾರದ ಮೇಲೆ ರಾಜಕಾರಣ ಮಾಡಕ್ ಹೋಗಲ್ಲ. ಆದ್ರೆ ಇವತ್ತು ನೀವು ಬಂದಂತರು ಯಾವ ಮಕ್ಕಳು ಇಟ್ಕೊಂಡ್ ಬಂದಿದ್ರಿ? ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡಿದ್ರಿ, ಹಣವನ್ನು ಲೂಟಿ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರಕ್ಕೆ ಬಡವರಿಗೆ ಹಣ ವಾಪಸ್ ಕಟ್ಟಿದಿರಾ? SC ಜನಾಂಗದಲ್ಲಿ ಇವತ್ತು ನೀವು ಹಣವನ್ನು ಲೂಟಿ ಮಾಡಿದ್ರಿ, ಇವತ್ತು ಹಣವನ್ನು ವಾಪಸ್ ಕಟ್ಟಿದಿರಾ? ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡಿದ್ರಿ. ನಿನ್ನೆ ಮೊನ್ನೆ ನಿಮ್ಮ ಅಧಿಕಾರಿಗಳು ನಿಗಮದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ ಪಾವಗಡದಲ್ಲಿ. ಅದು ಇಷ್ಟೊಂದು ಭ್ರಷ್ಟಾಚಾರ ಮಾಡಿಕೊಂಡು ವಿರಾವೇಶದಿಂದ ಇಷ್ಟೊಂದು ಲೂಟಿ ಮಾಡಿಕೊಂಡು ಇವತ್ತು ಎಲ್ಲಿ ಹಣವನ್ನು ಕೂಡ ಸರ್ಕಾರದಲ್ಲಿ ಪೋಲು ಮಾಡಿಕೊಂಡು ಆ ಎಲ್ಲ ಹಣವನ್ನು ತಂದು ದಾವಣಗೆರೆ ಇವತ್ತು ನೀವು ಬಾಗಲಕೋಟೆದಲ್ಲಿ ಸುರಿದು ಗೆಲ್ಲಬೇಕಂದ್ಕೊಂಡಿದ್ರಿ. ಈ ಸಾರಿ ಬಾಗಲಕೋಟೆ ಜನರು, ದಾವಣಗೆರೆ ಜನರು ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರ. ನೀವು ಎಷ್ಟೇ ಶಕ್ತಿ ಇರಬಹುದು, ಜನರ ಶಕ್ತಿ ಮುಂದೆ ನೀವು ನಿಲ್ಲಲ್ಲ, ನೆನಪಿಡ್ಕೋಬೇಕು. ನಾನು ಪೂರ್ಣ ಪ್ರಮಾಣದಲ್ಲಿ ಇಲ್ಲೇ ಇರ್ತೀನಿ ಸರ್. ನಾನು, ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಗೋವಿಂದ ಕಾರಜೋಳ ಅವರು, ನಂತರ ನಿರಾಣಿ ಸಾಹೇಬ್ರವರು, ಪೂಜಾರಿ ಸಾಹೇಬ್ರವರು ಎಲ್ಲರೂ ಕೂಡ ನಾವೆಲ್ಲ ಪಾರ್ಟಿಯವರೆಲ್ಲ, ನಮ್ಮ ಅಧ್ಯಕ್ಷರು, ನಮ್ಮ ಯಡಿಯೂರಪ್ಪ ಸಾಹೇಬ್ರು ಕೂಡ ಬರ್ತಾ ಇದಾರೆ. ಕೇಂದ್ರದಿಂದ ಕೂಡ ಕೆಲವು ಮಂದಿ ನಾಯಕರು ಬರ್ತಾರ, ಎಲ್ಲರೂ ಪ್ರಚಾರಕ್ಕೆ ಬರ್ತಾರ. ಒಟ್ಟಾರೆಯಾಗಿ ನಾವೆಲ್ಲರೂ ಕೂಡ ಇಲ್ಲಿ ಕುಂತು ನಿರಾಣಿಯವರು ಸೇರಿಕೊಂಡು ಎಲ್ಲರೂ ಕೂಡ ಇಲ್ಲೇ ಕೊಡ್ತೀವಿ, ಇಲ್ಲೇ ಠಿಕಾಣ ಹೊಡ್ತೀವಿ ನಾವು ಕೂಡ. ಯಾಕಂದ್ರೆ ನಾವು ಕೂಡ ಅಷ್ಟು ಬೇಗನೆ ಬಿಟ್ಕೊಡಕ್ ಆಗಲ್ಲ. ಅವ್ರು ಏನೇನ್ ಮಾಡಿದಾರೆ ಎಲ್ಲ ತಪ್ಪುಗಳನ್ನು ಜನರ ಮುಂದೆ ತಿಳಿಸಂತ ಕೆಲಸ ಮಾಡ್ತೀವಿ. ಅವ್ರು ಜನರಿಗೆ ಪ್ರತಿಯೊಬ್ಬರಿಗೆ ಮನವೊಲಿಕೆಯನ್ನು ಮಾಡ್ತೀವಿ. ಈ ಬಾರಿ ಎಂತ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಗೆ ಇಲ್ಲಿಂದನೇ ಅವರು ಅಧಪಾತಾಳಕ್ಕೆ ಹೋಗಕ್ಕೋಸ್ಕರ ಇಲ್ಲಿಂದನೇ ಪ್ರಾರಂಭ ಆಗಬೇಕು. ಸರ್, ಹಿಂದುತ್ವದ ಅಜೆಂಡಾ ಮೇಲೆ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತದ್ದು, ಹಿಂದುತ್ವದ ಅಜೆಂಡಾನಲ್ಲಿ ಭಗವಧ್ವಜ ಹಾರಬೇಕು ಅಂತ ಹೇಳಿದ್ರೆ, ಹಂಗಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ಮತಗಳ ಬಗ್ಗೆ ಏನಾಗ್ತದೆ ಸರ್? ನೋಡ್ರಿ ಸರ್, ಇವತ್ತು ದಾವಣಗೆರೆಯಲ್ಲಿ ನೋಡಿದ್ರೆ ಸಾಕಷ್ಟು ಮಂದಿ ದಾವಣಗೆರೆಯಲ್ಲಿ ಕೂಡ ಅಲ್ಪಸಂಖ್ಯಾತ ಸೋದರರೆಲ್ಲರೂ ಕೂಡ ಬಂದು ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸ್ವಯಂ ಪ್ರೇರಣೆಯಿಂದ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದಾರ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿಯಲ್ಲಿ ಅನ್ಯಾಯ ಮಾಡ್ತಿದ್ದೇನೆ ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಅವ್ರಿಗೆ. ಅವ್ರು ಎಲ್ಲರೂ ಕೂಡ ಗೊತ್ತಿದ್ರೆ ಕೂಡ ಬೇರೆ ಬೇರೆ ಕಾರಣಗಳಿಂದ ಅವ್ರು ದೂರ ಆಗಿದ್ರು. ಅವ್ರಿಗೆ ಇವತ್ತು ಮನವರಿಕೆ ಆಗ್ತಾ ಇದೆ. ಇವತ್ತು ನಾವ್ ಏನಾಗ್ತಾ ಇದೆ, ಇವತ್ತು ಭಾರತದಲ್ಲಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ನಾವು ಇರಾನು ಮತ್ತು ನಮ್ಮ ಏನು ಇಸ್ರೇಲ್, ಅಮೆರಿಕನ್ ಅಂತ ಯುದ್ಧಗಳು ನಡೆಯುವಂತ ಟೈಮಲ್ಲಿ ಇವತ್ತು ಇರಾನ್ ಅನ್ನಂತ ದೇಶದ ಬಾವುಟವನ್ನು ಹಿಡ್ಕೊಂಡು ಇವತ್ತು ಗ್ಯಾಸ್ ಬೇಕೋ ಪೆಟ್ರೋಲ್ ಬೇಕೋ ನಮಗೆ ಭಾರತಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮೆಲ್ಲರಿಗೂ ಸರಾಸರಿಯಾಗಿ ಇವತ್ತು ಎಲ್ಲವನ್ನು ಕೂಡ ಅನುಕೂಲ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅಂದ್ರೆ ಪ್ರಧಾನಮಂತ್ರಿಗಳು ಇರಾನು ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಅವ್ರಿಗೆ ಗಟ್ಟಿಯಾದಂತ ನಿಲುವು, ಅವ್ರಿಗೆ ಗಟ್ಟಿಯಾದಂತ ಶಕ್ತಿ ಇರೋ ಕಾರಣ ಇವತ್ತು ಜಾತ್ಯತೀತವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವರು ಹಿಡ್ಕೊಂಡಿದ್ರು. ಆ ವೋಟ್ ಬ್ಯಾಂಕ್ ಅನ್ನು ಇಷ್ಟು ಜನರು, ಕರ್ನಾಟಕ ಜನರಿಗೆ ಇತ್ತೀಚೆಗೆ ಗೊತ್ತಾಗ್ತದೆ. ಮುಸಲ್ಮಾನರು ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವರು ಕಾಂಗ್ರೆಸ್ ಅವ್ರ ಜೊತೆಲಿ ಇದ್ರಿಗೆ ನಮ್ಮ ಉಳಿಗಾಲ ಇಲ್ಲ ಅಂತೇಳಿ ಗೊತ್ತಾಗ್ತದೆ. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಮಂದಿ ಸೇರ್ಪಡೆ ಕೂಡ ಆಗ್ತಾ ಇದಾರೆ. ಥ್ಯಾಂಕ್ ಯು ಸರ್.